ನೋಡಬೇಕಂತ ನನಗ ಅನಸುದಿಲ್ಲೇನ ನಿನಗ ಗಪ್ಪ ಚುಪ್ಪ ಮನಿಯಾಗ ಕುಂತರ ನೋಡುದಂಗ ನಿನಗ. ಹಲೋ ಹಾಯ್ ಫ್ರೆಂಡ್ಸ್, ಈ ವಿಡಿಯೋಗೆ ನಾನು ಕಾಪಿರೈಟ್ ಕ್ಲೈಮ್ ಬರ್ತದಂತ ಸೌಂಡನ್ನು ಮ್ಯೂಟ್ ಕೊಟ್ಟಿನಿ ಫ್ರೆಂಡ್ಸ್ ಈ ಸಾಂಗ್ ಬಂದುಬಿಟ್ಟು ನ್ಯೂ ಟ್ರೆಂಡಿಂಗ್ ಸಾಂಗ್ ಆಗಿದೆ ಫ್ರೆಂಡ್ಸ್, ಬಾಳು ಬೆಳಗುಂದಿ ಅಣ್ಣವ್ರದ್ದು. ಸೊ ಇವಾಗ 14 ಅವರ್ ಆಗಿತ್ತು ಸಾಂಗ್ ಬಿಟ್ಟು. ಸೊ ಸಾಂಗ್ ಮಾತ್ರ ತುಂಬ ಚೆನ್ನಾಗೈತಿ, ಕೇಳಿ. ಸೊ ಇವಾಗ ಈ ಒಂದು ಸಾಂಗ್ಗೆ ನಾನು ಈ ಒಂದು ಸಾಂಗ್ದಲ್ಲಿ ಕಟ್ ಮಾಡಿಕೊಂಡು ವೀಡಿಯೋನ ಮಾಡಿದ್ದೀನಿ. ತುಂಬ ಚೆನ್ನಾಗೈತಿ, ನೀವನ್ನ ಕ್ರಿಯೇಟ್ ಮಾಡ್ಕೊಳ್ಬೋದು. ಬನ್ನಿ ಫ್ರೆಂಡ್ಸ್, ವೀಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ನಿಮ್ಮ ಫೋಟೋ ಹಾಕ್ಕೊಂಡು ನೀವು ಈಸಿಯಾಗಿ ಕ್ರಿಯೇಟ್ ಮಾಡ್ಕೊಳ್ಬೋದು. ಹಾಗೆ ಫ್ರೆಂಡ್ಸ್, ನಮ್ಮ ಚಾನಲ್ನು ಯಾರಾದರೂ ಹೊಸಬರು ನೋಡ್ತಾರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮೊದಲನೇದಾಗಿ ಅಲಾಟ್ಮೆಂಟನ್ನು ಓಕೆ ಮಾಡ್ಕೊಳ್ಳಿ. ಇಲ್ಲಿ ನ್ಯೂ ಪ್ರಾಜೆಕ್ಟ್ ಮೇಲೆ ಓಕೆ ಮಾಡ್ಕೊಳ್ಳಿ. ಇಲ್ಲಿ ವಿಡಿಯೋನ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ಫಸ್ಟಿಗೆ ಬಾಳವಣ್ಣ ಫೋಟೋ ಕೊಟ್ಟಿದ್ದೀನಿ, ಎಲ್ಲ ನೀವು ರಿಪ್ಲೇಸ್ ಮಾಡ್ಕೊಬೋದು. ವಿಡಿಯೋ ಮಾತ್ರ ತುಂಬ ಚೆನ್ನಾಗೈತಿ, ಸಪೋರ್ಟ್ ಇರಲಿ. ಸೊ ಇಲ್ಲಿ ನೋಡಿ, ಇಲ್ಲಿ ಫೋಟೋ ಮೇಲೆ ಕ್ಲಿಕ್ ಮಾಡಿಕೊಂಡು ರಿಪ್ಲೇಸ್ ಮಾಡ್ಕೋಬೇಕು. ಸೊ ನಿನ್ನೆ ಒಂದು ವೀಡಿಯೋ ಹಾಕಿದ್ದೆ, ಅದೇ ಥರದ ಐತಿ. ಸೊ ಬೀಟ್ ಮಾತ್ರ ಚೇಂಜ್ ಕೊಟ್ಟಿದ್ದೀನಿ ಅಷ್ಟೇ. ಸಾಂಗು ಮತ್ತು ಬೀಟು ಲಿರಿಕ್ಸು ಎಲ್ಲ ಚೇಂಜ್ ಆಗಿದೆ. ಫೋಟೋ ಮಾತ್ರ ಒಂದೇ ಎಫೆಕ್ಟಲ್ಲಿ ಬರುತ್ತೆ ಅಷ್ಟೇ. ಇವಾಗ ಫೋಟೋನೇ ಆ್ಯಡ್ ಮಾಡ್ಕೊಳ್ಳೋಣ. ಈ ಥರ ನಮ್ಮದೇ ಆದಂಥ ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳೋಣ. ನೋಡ್ಬೋದು, ಇದೆಲ್ಲ ಫೋಟೋ ತುಂಬ ಚೆನ್ನಾಗಿರೋ ಫೋಟೋ ಹಾಕ್ಕೊಂಡ್ರೆ ಬಾಳವಣ್ಣ ಫೋಟೋ ಚೆನ್ನಾಗಿರೋ ಫೋಟೋನ, ಅಥವಾ ನಮ್ಮ ಫೋಟೋನ ಚೆನ್ನಾಗಿರೋ ಫೋಟೋ ಹಾಕ್ಕೊಂಡ್ರೆ ಚೆನ್ನಾಗಿರೋ ವೀಡಿಯೋನೇ ಆಗುತ್ತೆ. ನಿಮಗೆ ತೋರಿಸ್ತೀನಿ ಇದೇ ಥರ ಯಾವ ಥರ ಓಕೆ ಮಾಡ್ಕೋಬೇಕು ವೀಡಿಯೋನ ಅಂತೇಳಿ. ಸೊ ಇವಾಗ ರಿಪ್ಲೇಸ್ ಮಾಡೋಣ. ಸೊ ಆಯಿತು, ಇವಾಗ ಸ್ವಂತದಾಗಿ ಕ್ರಿಯೇಟ್ ಮಾಡ್ಕೊಳ್ಬೋದು. ಈ ಥರ ಕ್ಲಿಕ್ ಮಾಡ್ಕೊಳ್ಳಿ. ಇದನ್ನು ಫುಲ್ಲಾಗಿ ಎಂಡ್ ತೊಗೊಳ್ಳಿ. ಇದಕ್ಕೆ ಒಂದು ಎಫೆಕ್ಟ್ನ ಹಾಕ್ಕೊಂಡು ಈ ಥರ ಇಟ್ಕೊಳ್ಳಿ. ಇವಾಗ ಒಂದು ಬಾಳವಣ್ಣನ ಫೋಟೋ ಅಥವಾ ಯಾವುದೋ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಈ ಥರ ಬಾಳವಣ್ಣನ ಫೋಟೋ ಸೆಲೆಕ್ಟ್ ಮಾಡಿಕೊಂಡೆ. ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಇದು ಕಲರ್ನ ಹಾಕ್ತೀನಿ ನಾನು. ಎಲ್ಲ ಎಫೆಕ್ಟ್ನ ಕರೆಕ್ಟಾಗಿ ಹಾಕ್ಕೊಳ್ಬೇಕು ನೀವು. ಹಾಕ್ಕೊಂಡು ಇದಕ್ಕೆ ಬಾರ್ಡರ್ ಹಾಕ್ಕೊಳ್ಳಿ ಸುತ್ತ. ಈ ಥರ ಹಾಕ್ಕೊಂಡು ಇಲ್ಲಿ ಒಂದು ಬೀಟ್ ಹಾಕ್ಕೊಳ್ಳಿ. ಸೊ ಈ ಥರ ಹಾಕ್ಕೊಂಡು ಇಲ್ಲೊಂದು ಬೀಟ್ ಹಾಕ್ಕೊಳ್ಳಿ. ಸೊ ಈ ಥರ ಹೇಳ್ಕೊಳ್ಬೇಕು. ಇನ್ನು ಮುಂದೆ ಇನ್ನು ಈ ಥರ ಹೇಳ್ಕೊಳ್ಳಿ. ನೋಡಿರಲ್ಲ. ಸೊ ಇದು ಸ್ವಲ್ಪ ಚಿಕ್ಕದಾಗಿ ಮಾಡ್ಕೊಳ್ಬೇಕು, ಫೋಟೋ ದೊಡ್ಡದಾಗೈತಿ. ಇಷ್ಟು ಮಾಡಿಕೊಂಡು ಇದನ್ನು ಸ್ವಲ್ಪ ಈ ಥರ ಹೇಳ್ಕೊಳ್ಬೇಕು ನೀವು. ನೋಡ್ಬೋದು ನೋಡಿ, ಇದೇನಲ್ಲ ನೋಡಿ, ಕರೆಕ್ಟಾಗಿದೆ ವಿಡಿಯೋ. ಸೊ ಇಷ್ಟೇ ಫ್ರೆಂಡ್ಸ್ ಇರೋದು. ಸೊ ಇಲ್ಲಿ ನೀವು ಬೇಕಾದರೆ ಅಕ್ಷರಕ್ಕೆ ಈ ಥರ ಮಾರ್ಕ್ ಹಾಕ್ಕೊಳ್ಬೇಕು, ಲಿರಿಕ್ಸ್ನ ಆ್ಯಡ್ ಮಾಡ್ಕೋಬೇಕು. ಬೇಕಾಗಿರೋ ಫೋಟೋ ನಿಮಗೆ ಕಲರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ಥರ ಕಲರ್ನ ಆ್ಯಡ್ ಮಾಡ್ಕೊಳ್ಳಿ. ಸೊ ನೋಡಿರೋ ಫ್ರೆಂಡ್ಸ್, ಇಷ್ಟೇ ಇರೋದು. ಸೊ ಇದಾದ ನಂತರ ವೀಡಿಯೋನ ಈಸಿಯಾಗಿ ಡೌನ್ಲೋಡ್ನ ಹಾಕ್ಕೊಳ್ಬೋದು. ಸೊ ಇವಾಗ ಡೌನ್ಲೋಡ್ ಹಾಕಿ ನೋಡಿ ವಿಡಿಯೋ.